ಗೈಸ್ ಇದ ಪ್ಲೇಸ್ ಒಳಗೆ ನರಸಿಂಹಸ್ವಾಮಿ ಉಗ್ರನ ಅವತಾರ ತಾಳಿದ್ರಂತ ನೋಡ್ರಿ. ಇಲ್ಲಿಂದ ಉಗ್ರನ ಅವತಾರ ತಾಳಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿದ್ರಂತ. ನರಸಿಂಹಸ್ವಾಮಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿ ಕೈ ತೊಳ್ಕೊಂಡಂತ ಜಾಗ ನೋಡ್ರಿ. ಗೈಸ್ ಇಲ್ಲಿ ಗುಹೆ ಹೆಂಗೆ ಕಾಣತೈತಿ ನೋಡ್ರಿ. ಇದೇ ಜಾಗದಾಗ ಪ್ರಹ್ಲಾದರ ಅವ್ರ ವಿದ್ಯಾಭ್ಯಾಸನೆಲ್ಲ ಕಂಪ್ಲೀಟ್ ಮಾಡಿದ್ರು. ಇದಷ್ಟಲ್ಲ, ಈ ವಿಡಿಯೋದಾಗ ಹಿರಣ್ಯಕಶ್ಯಪನ ಸಂಹಾರ ಮಾಡಿಸ್ತಾಳ, ಹಿರಣ್ಯಕಶ್ಯಪನ ತಮ್ಮ ಹಿರಣ್ಯಾಕ್ಷನ ಸಂಹಾರ ಮಾಡಿಸ್ತಾಳ, ಮತ್ತು ಆ ಉಗ್ರ ಸ್ತಂಭಕ್ಕೆ ಹೋಗೋ ಜರ್ನಿ ಎಕ್ಸ್ಪೀರಿಯನ್ಸ್, ಆ ಜರ್ನಿ ನೋಡಿದ್ರೆ ನೀವು ಪಕ್ಕಾ ಶಾಕ್ ಆಗ್ತೀರಿ. ನಮಸ್ಕಾರ ಎಲ್ಲರಿಗೂ. ನಮ್ಮ ಭಾರತದಾಗ ಸಾವಿರಾರು ಲಕ್ಷಾಂತರ ಶ್ರೀರಾಮನ ದೇವಸ್ಥಾನಗಳು ಅದಾವ್ರಿ. ಆದ್ರೆ ಮುಖ್ಯ ಪ್ರಾಮುಖ್ಯತೆ ಯಾವ ದೇವಸ್ಥಾನ ಕೊಡ್ತಾರೆ ಹೇಳ್ರಿ? ಅಯೋಧ್ಯದೊಳಗಿರೋ ಶ್ರೀರಾಮನ ಮಂದಿರ ಕೊಡ್ತಾರೆ. ಹಂಗೆ ನರಸಿಂಹಸ್ವಾಮಿ ದೇವಸ್ಥಾನಗಳು ಭಾಳ ಅದಾವ್ರಿ ನಮ್ಮ ಭಾರತದಾಗ. ಆದ್ರೆ ಮುಖ್ಯ ಪ್ರಾಮುಖ್ಯತೆ ಕೊಡೋದು ಈ ಅಹೋಬಿಲಂ ಒಳಗಿರೋ ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಈ ಸ್ಥಳಕ್ಕೆ ಎದಕ್ಕೆ ಪ್ರಾಮುಖ್ಯತೆ ಕೊಡ್ತಾರಂತಂದ್ರೆ, ಇದೇ ಪ್ಲೇಸ್ ಒಳಗೆ ನರಸಿಂಹಸ್ವಾಮಿ ಸ್ತಂಭದೊಳಗಿಂದ ಪ್ರತ್ಯಕ್ಷವಾಗಿ ಉಗ್ರನವತಾರ ತಾಳಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿರ್ತಾರಂತ. ಈ ಅಹೋಬಿಲಂ ಒಳಗೆ ಟೋಟಲ್ 9 ನರಸಿಂಹಸ್ವಾಮಿಗಳ ದೇವಸ್ಥಾನ ಬರ್ತಾವ್ರಿ. ಒಂದೊಂದು ದೇವಸ್ಥಾನನು ಒಂದೊಂದು ಸ್ಟೋರಿಗಳನ್ನ ಹೇಳ್ತಾವಂತ. ಒಂದಿಷ್ಟು ದೇವಸ್ಥಾನ ಮೇಲಿನ ಅಹೋಬಿಲಂ ಒಳಗಿದ್ರ, ಇನ್ನೊಂದಿಷ್ಟು ದೇವಸ್ಥಾನ ಕೆಳಗಿನ ಅಹೋಬಿಲಂ ಒಳಗದಾವಂತೆ. ಸೊ ನಾವು ಮೇಲಿನೂ ನೋಡೋಣಂತ, ಕೆಳಗಿನೂ ನೋಡೋಣಂತ. ಬೆಂಗಳೂರಿಂದ ಅಹೋಬಿಲಂ ಬರೋಕಂತ ಅಂದ್ರೆ ಡೈರೆಕ್ಟ್ ಬಸ್ ಟ್ರೈನ್ ಇರಂಗಿಲ್ರಿ. ನಂದ್ಯಾಳೆ ಅಂತ ಒಂದು ಡಿಸ್ಟ್ರಿಕ್ಟ್ ಬರ್ತೈತಿ. ಸೊ ಅಲ್ಲಿ ಮಟ್ಟ ನೀವು ಬಸ್ ಟ್ರೈನಿಗೆ ಬರ್ಬೋದು. ಮತ್ತು ಆ ನಂದ್ಯಾಳಿಂದ ಡೈರೆಕ್ಟ್ ಬಸ್ ಇರ್ತಾವೆ ಈ ಅಹೋಬಿಲಂ ಮಟ್ಟ, ಅದ್ರೊಳಗೆ ಬರ್ಬೋದು ನೀವು. ಇಲ್ಲೇನು ಕಾಣತೈತೆ ನೋಡ್ರಿ, ಇದು ಕೆಳಗಿನ ಅಹೋಬಿಲಂ ಒಳಗಿರೋ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಆ 9 ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧ ಪಡಂಗಿಲ್ಲ ಅಂತ ಹೇಳ್ತಾರೆ. ದೇವ ದರ್ಶನ ಆತ್ರಿ. ಇವತ್ತು ಸಂಡೇ ಆದರೂ ಅಷ್ಟೊಂದೇನು ಗದ್ಲು ಇದ್ದಿದ್ದಿಲ್ಲ, ಜಲ್ದಿನ ದರ್ಶನ ಆತು. ಸೊ ಇಲ್ಲೇನು ಕಾಣತೈತೆ ನೋಡ್ರಿ, ಇದು ಈ ದೇವಸ್ಥಾನದ ಪುಷ್ಕರಣಿ ಅಂತ ಅಂದು ಕರೀತಾರೆ. ನೋಡ್ರಿ ಇಲ್ಲಿ ಸ್ತಂಭದೊಳಗಿಂದ ಆದ ನರಸಿಂಹಸ್ವಾಮಿ ಬರ್ತಾರಲ್ಲ, ಅಂತಾದ ಇಲ್ಲಿ ಒಂದು ಮೂರ್ತಿನ ಕಟ್ಟಾತಾರೆ ನೋಡ್ರಿ. ಕಂಪ್ಲೀಟ್ ಆಗಿಲ್ಲ ಇನ್ನೂ. ಇಲ್ಲೇ ಐತಿ ದೇವಸ್ಥಾನದ ನೇರ ಮೂರ್ತಿನ ಕಟ್ಟಾದಾರ. ಈ ಕೆಳಗಿನ ಅಹೋಬಿಲಂ ಒಳಗೆ ನಮಗೆಲ್ಲ ಟೆಂಪಲ್ಗೆ ಹೋಗಕ್ಕೆ ಈ ಟೈಪ್ ಜೀಪ್ ಸಿಗ್ತಾವ್ರಿ. ಯಾಕಂತಂದ್ರೆ ಒಂದಿಷ್ಟು ಟೆಂಪಲ್ಗೆ ನಾವು ಪ್ರೈವೇಟ್ ವೆಹಿಕಲ್ಸು ತೊಗೊಂಡು ಹೋಗ್ಬೋದು, ಬಟ್ ಒಂದಿಷ್ಟು ಕಡೆ ಪ್ರೈವೇಟ್ ವೆಹಿಕಲ್ಸ್ ಹೋಗಕ್ಕೆ ಬರಲಂತ ಜಾಗನೂ ಅದಾವ್ರಿ. ಆದ್ರೆ ಫಸ್ಟ್ ನಾವು ಮೇಲಿನ ಅಹೋಬಿಲಂ ಹೋಗೋಣ್ರಿ. ಅಲ್ಲಿಗೆ ಪ್ರೈವೇಟ್ ವೆಹಿಕಲ್ಸ್ ಹೋಗ್ತಾವು. ಟೋಟಲ್ 8 ಕಿಲೋಮೀಟರ್ ಆಕೈತಿ ಈ ಕೆಳಗಿನ ಅಹೋಬಿಲಂಯಿಂದ. ಮತ್ತು ಆಟೋನೂ ಇರ್ತಾವ್ರಿ ಇಲ್ಲಿಂದ ಹೋಗಕ್ಕೆ. ಇದ ಮೇಲಿನ ಅಹೋಬಿಲಂದ ಬೇಸ್ ಕ್ಯಾಂಪ್. ಇಲ್ಲಿ ಮಟ್ಟ ಅಷ್ಟ ಪ್ರೈವೇಟ್ ವೆಹಿಕಲ್ಸ್ಗೆ ಅಲೋ ಮಾಡ್ತಾರಿ. ಮತ್ತೆ ಇಲ್ಲಿಂದ ಫ್ರೀ ಬಸ್ ಇರ್ತೈತಿ. ಆ ಬೇಸ್ ಕ್ಯಾಂಪ್ ಇಂದ 1 ಕಿಲೋಮೀಟರ್ ಬಂದ್ರೆ ನಮ್ಗೆ ಈ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಸಿಗ್ತೈತಿ ನೋಡ್ರಿ. ಗೈಸ್ ನಾವೀಗ ಕೆಳಗಿನ ಅಹೋಬಿಲಮಿಂದ ಮೇಲಿನ ಅಹೋಬಿಲಮಿಗೆ ಬಂದಿರಿ. ಸೊ ಟೋಟಲ್ ಅಲ್ಲಿಂದ ಇಲ್ಲಿ ಮಟ್ಟ 8 ಕಿಲೋಮೀಟರ್ ಆಕೈತಿ. ನೋಡಿದ್ರಲ್ಲ, ಫ್ರೀ ಬಸ್ಸು ಇರ್ತೈತಿ ಮತ್ತು ಆಟೋನು ಇರ್ತಾವೆ. ನೀವು ಪ್ರೈವೇಟ್ ವೆಹಿಕಲ್ ಇಲ್ಲಿ ಮಟ್ಟ ತರ್ಬೋದು ನೀವು. ಇಲ್ಲಿ ಟೋಟಲ್ 9 ನಾರಸಿಂಹಗಳ ದೇವಸ್ಥಾನ ಅದಾವ ನೋಡ್ರಿ. ಅದ್ರಾಗ ಈ ದೇವಸ್ಥಾನ ಪ್ರಮುಖ ದೇವಸ್ಥಾನ ಅಂತ ಕರೀತಾರೆ. ಇದಕ್ಕೆ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಯಾರಿಗೆ ಟ್ರೆಕ್ಕಿಂಗ್ ಅದು ಮಾಡ್ಕೊಂಡು ಹೋಗಕ್ಕಾಗಿರಂಗಿಲ್ಲ ನೋಡ್ರಿ, ಅವ್ರು ಈ ದೇವಸ್ಥಾನ ಒಂದು ನೋಡಿ ಹೋದ್ರೆ ಸಾಕಂತಂದು ಹೇಳ್ತಾರೆ. ಸೊ ಈ ದೇವಸ್ಥಾನದ ಪಾಯಿಂಟಿಂದ ನಮ್ಗೆ ಮೇನ್ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು. ಸೊ ಟ್ರೆಕ್ಕಿಂಗ್ ಮಾಡೋಣ ಅಂತ ಬರ್ರಿ ಹೋಗಿ. ಗೈಸ್ ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾರೆ ಆಯಾಸ ಆಗ್ಬಾರ್ದು ಅಂತಂದು ನೋಡ್ರಿ ಕೆಳಗೆ ಗುಡಿ ಕಡೆ ಇಷ್ಟು ಕೋಲ್ ಇಟ್ಟಾರ ಈ ಟೈಪ್. ಸೊ ಬರೀ 10 ರೂಪಾಯಿ ಅಂತ. ಮತ್ತೆ ತೊಗೊಂಡು ಹೋಗಿ ಮತ್ತೆ ಇಲ್ಲೇ ಹೊಳೆ ತಂದು ಕೊಡ್ಬೇಕು ನೀವು. ಆದ್ರೆ ನಾ ಈಗ ತೊಗೊಂಡು ಹೋಗತ್ತಿಲ್ಲ, ಯಾಕಂತಂದ್ರೆ ನನ್ನ ಕಡೆ ಒಂದು ಸೆಲ್ಫಿ ಸ್ಟಿಕ್ ಇರ್ತೈತಿ. ಅದು ಇದು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಕೈತಿ. ಆಯ್ತು, ಇಲ್ಲಿಂದ ನಮ್ಮದು ಟ್ರೆಕ್ಕಿಂಗ್ ಪಾಯಿಂಟ್ಸ್ ಸ್ಟಾರ್ಟ್ ಆಕೈತ್ರಿ ಈಗ. ವಾವ್, ಹಾಯ್ ಬ್ರೋ, ಹೌ ಆರ್ ಯು? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೋಡ್ರಿ, ವಯಸ್ಸಾದ್ರಿಗೆ ಈ ಟೈಪ್ ಕರ್ಕೊಂಬರ್ತಾರೆ. ಸೊ ಪರ್ ಪರ್ಸನ್ 3500 rupees ಚಾರ್ಜ್ ಮಾಡ್ತಾರಂತ ನೋಡ್ರಿ. ನೀರೊಳಗೆ ಬಿದ್ದಿದ್ದು ಚುಮ್ಮರಿ ಹೆಂಗೆ ತಿನ್ನತ್ತ ನೋಡ್ರಿ ಬಂಗೆ. ಆಲ್ಮೋಸ್ಟ್ ಎಲ್ಲರೂ ಹೊಳಿ ಬರತ್ತಾರಿ. ನಾನು ಈಗ ಹೋಗತ್ತೀನಿ ನೋಡ್ರಿ. ಟೈಮ್ 12 ಗಂಟೆ ಆಗೈತಿ. ಬಿಸಿಲು ಹಂಗೈತಿ. ನೋಡೋಂಬರ್ರಿ ಏನಕ್ಕಿತ್ತಂತಂದು. ಫುಲ್ಲು ಹಳ್ಳದಾಗ ಹೋಗ್ಬೇಕು. ಮಳೆಗಾಲದಾಗ ಹೆಂಗೆ ಮಾಡ್ತಾರನಪ್ಪ ಇಲ್ಲಿ. ಈಗ ನೀರಿಲ್ಲ, ನಡಿತೈತಿ, ಹೆಂಗೋ ದಾಟ್ಕೊಂಡು ಹೋಗ್ಬೋದು. ಬಟ್ ಮಳೆಗಾಲದಾಗ ಭಾಳ ಕಷ್ಟ ಆಗುತ್ತೆ. ಇಂಥ ದಾರ್ಯಾಗ ಆ ಟೆಂಪಲ್ ನೋಡಕ್ಕೆ ಹೋಗ್ಬೇಕಂತಂದ್ರೆ ಎಷ್ಟು ಅದೃಷ್ಟ ಇರಾಕಿಲ್ಲ ನಮ್ದು. ಹೋಗೋ ದಾರಿ ನೋಡ್ರಿ ಎಷ್ಟು ಚೌಕೈತಿ. ವಾವ್, ಫುಲ್ ನೇಚರ್ ನಡ್ರಾಕ ಹಿಂಗೆ ನೀರು ಹರಿತಿರ್ತೈತಿ.
ನೀರು ಕುಡ್ಕೊಂಡು ಹೋಗ್ಬೋದು ನೀವು, ಅದ್ರ ಕುಡಿಯೋದೇ ಬೇಡ. ನೋಡೋಂಬರಿ ಕುಡ್ದು ಹೆಂಗೆ ಅದಾವ ಅಂತಂದು. ಕ್ಲೀನ್ ಅದಾವ ನೀರು ನೋಡಿರ್ಬೇಕಂದ್ರೆ. ಪ್ಯೂರ್ ಫಿಲ್ಟರ್ ನೀರು ಇದ್ದಂಗೆ ಅದಾವ. ಗೈಸ್ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಹಿರಣ್ಯಾಕ್ಷನ ಸಂಹಾರ ಮಾಡಿದ ಜಾಗ, ಭಕ್ತ ಪ್ರಹ್ಲಾದ ವಿದ್ಯಾಭ್ಯಾಸ ಮಾಡ್ತಿದ್ದಂಥ ಜಾಗ, ನರಸಿಂಹಸ್ವಾಮಿ ಉಗ್ರನ ಅವತಾರ ತಾಳಿದ ಜಾಗ ಮತ್ತು ಹಿರಣ್ಯಕಶ್ಯಪನ ಅಂತ್ಯವಾದ ಜಾಗವನ್ನು ನೋಡ್ಕೊಂಬರೋಣ ಅಂತ. ಅಲ್ಲಿ ಮಠ ಹೋಗಕ್ಕೆ ಎಲ್ಲೂ ಜಾಗ ಇಲ್ಲ ಅಂತಂದ್ರೆ ನೋಡ್ರಿ ಹೆಂಗೆ ಮಾಡ್ರೆ ಮೆಟ್ಲ ಇಲ್ಲಿ. ವಾವ್, ವ್ಯೂ ನೋಡ್ರಿ ಎಷ್ಟು ಚೊಕ್ಕೈತಿ ನೋಡ್ರಿ. ಇಲ್ಲ ಆಲ್ಮೋಸ್ಟ್ ವಯಸ್ಸಾದ್ರೆ ಬರತ್ತಾರ. ನೀವು ಮನ್ಯಾಗ ಕುತ್ಕೊಂಡು ರೀಲ್ಸ್ ನೋಡೋದು ಅದನ್ನು ನೋಡೋದು ಮಾಡ್ತೀರಿ. ಇಂಥ ಒಂದು ಟ್ರೆಕ್ಕಿಂಗ್ ಬರ್ಬೇಕು ವೀಕೆಂಡ್ಸಿಗೆ, ಅವಾಗ ಟೈಮ್ ಸಿಕ್ಕಾಗ. ಇಲ್ಲಿಗೆ ಗ್ರೂಪ್ ಒಳಗೆ ಬರೋದು ಸ್ವಲ್ಪ ಬೆಸ್ಟ್ ಅಂತೀನಿ ರೀ. ಯಾಕಂತಂದ್ರೆ ಒಮ್ಮೊಮ್ಮೆ ಒಂದು ಕಡೆ ಯಾರು ಜನ ಇರೋಂಗಿಲ್ಲ, ಒಂದೊಂದು ಕಡೆ ಜನ ಇರ್ತಾರೆ, ಹೆದರಿಕೆ ಆಗ್ಬೋದು ನೀವು. 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ ಮೇಲೆ ಫಸ್ಟ್ ಸಿಗೋದ ನಮಗೆ ವರಾಹ ನರಸಿಂಹಸ್ವಾಮಿ ಟೆಂಪಲ್. ಈ ಟೆಂಪಲ್ದ ಹಿಸ್ಟ್ರಿ ಏನೈತೆ ಅಂತಂದ್ರೆ, ಹಿರಣ್ಯಕಶ್ಯಪನ ತಮ್ಮ ಹಿರಣ್ಯಾಕ್ಷ ಒಬ್ಬ ಶಕ್ತಿಶಾಲಿ ರಾಕ್ಷಸ ರೀ. ಅವ ದೇವ್ರುಗಳನ್ನೆಲ್ಲ ಸೋಲಿಸಿ ಭೂಮಿಯನ್ನ ಅಂದ್ರೆ ಭೂದೇವಿನ ಸಮುದ್ರದೊಳಗೆ ತೆಗೆದುಕೊಂಡು ಹೋಗಿ ಅಡಗಿಸಿರ್ತಾನ. ಇದರಿಂದ ಇನ್ನುಳಿದ ಎಲ್ಲಾ ಲೋಕಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿರ್ತಾವ್ರಿ. ಅದ ಸಮಯದಾಗ ವಿಷ್ಣು ಭಗವಾನ್ ವರಾಹ ಅವತಾರ ತಾಳಿರ್ತಾರ. ಭೂತಾಯಿಯನ್ನು ರಕ್ಷಿಸಲು ವಿಷ್ಣು ಭಗವಾನ್ ವರಾಹ ರೂಪದಲ್ಲಿ ಬಂದು ಹಿರಣ್ಯಾಕ್ಷನ ಜೋಡಿ ಯುದ್ಧ ಮಾಡಿ ತಮ್ಮ ದಂತಗಳಿಂದ ಅವನನ್ನ ಕೊಂದು ಭೂಮಾತೆಯನ್ನ ರಕ್ಷಣೆ ಮಾಡ್ತಾರೆ. ಅದಕ್ಕೆ ಭೂತಾಯಿಯನ್ನ ರಕ್ಷಿಸಿದ ಸಂಕೇತವಾಗಿ ಈ ವರಾಹ ನರಸಿಂಹಸ್ವಾಮಿ ಟೆಂಪಲ್ನ ನಾವು ಇಲ್ಲಿ ನೋಡ್ಬೋದು. ಈ ಟೆಂಪಲ್ ಗರ್ಭಗುಡಿಯೊಳಗೆ ಒಂದು ಚಿಕ್ಕ ಗುಹೆ ಐತ್ರಿ. ಆ ಗುಹೆ ಒಳಗೆ ವರಾಹ ಸ್ವಾಮಿ ಮೂರ್ತಿನ ನಾವು ನೋಡ್ಬೋದು. ಹಂಗೆ ಒಂದು 300 to 400 ಮೀಟರ್ಸ್ ಮೇಲೆ ಬಂದ್ರೆ ಸಿಗೋದ ನಮ್ಗೆ ಮೋಲಾಲ ನರಸಿಂಹಸ್ವಾಮಿ ಟೆಂಪಲ್ ಮತ್ತು ಪ್ರಹ್ಲಾದ ಬಡಿಗೆ ಹೋಗೋ ದಾರಿ. ವಯಸ್ಸಲ್ಲಿ ನೋಡ್ರಿ ಪ್ರಹ್ಲಾದ ಸ್ಕೂಲ್ ಅಂತಂದು ಬರ್ತಾರೆ. ಇಲ್ಲೇ ಪ್ರಹ್ಲಾದ ಮಹಾರಾಜರಿಗೆ ವಿದ್ಯಾಭ್ಯಾಸ ಎಲ್ಲ ಮಾಡಿದ ಜಾಗ ಅಂತ. ಅದನ್ನ ನೋಡಕ್ಕೆ ಹೋಗೋಣ ಅಂತ ಬರ್ರಿ. ಗೈಸ್ ಇಲ್ಲಿಂದ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಎಷ್ಟು ಕ್ಲಿಯರ್ ವ್ಯೂ ಕಾಣ್ತೈತೆ ನೋಡ್ರಿ. ಸೊ ಇಲ್ಲೇ ಐತಿ ಪ್ರಹ್ಲಾದ ಬಡಿ ಅಂತಂದು, ಅಂದರೆ ಸ್ಕೂಲು. ಈ ಪ್ರಹ್ಲಾದ ಬಡಿ ಪ್ಲೇಸ್ ಗುಡ್ಡದ ಮ್ಯಾಗ ಐತ್ರಿ. ಆದರೂ ಇಲ್ಲಿ ಫ್ಲ್ಯಾಟ್ ಜಾಗನ ನೋಡ್ಬೋದು ನಾವು. ನೋಡ್ರಿ ಇಲ್ಲಿ ಗುಡ್ಡದ ಮ್ಯಾಗ ಇದೆ. ಹಂಗೆ ಅಲ್ಲಿ ಮಟ್ಟ ಹೋದ್ರೆ ನಮ್ಗೆ ಆ ಪ್ರಹ್ಲಾದನ ಓದಿದ್ದಂಥ ಜಾಗ ಸಿಗ್ತೈತಿ. ಹಿರಣ್ಯಾಕ್ಷನ ಮರಣದ ನಂತರ ಪ್ರಹ್ಲಾದರು ಬಂದು ಇದ ಗುಹೆ ಒಳಗೆ ವಿದ್ಯಾಭ್ಯಾಸನೆಲ್ಲ ಮಾಡಿದ್ರು ಅಂತಂದು ಹೇಳ್ತಾರೆ. योगा अभ्यास करे प्रहलाद महाराज. ओके. नरसिंह देव का उपदेश करे योग पट्टम में. इधर सुदर्शन विष्णु में रक्षा करते हैं. इधर से गुरुकुल में उधर नीचे ही पढ़ाई करते हैं. गुरु ने लेटर है. शुक्राचार्य चंडामार का गुरुकुल है. राक्षस टीचर शुक्राचार्य. लास्ट हिरण्यकश्यप संहार नेक्स्ट. इधर गुहे में त्रिनेत्र में आत्मज्ञान करे योगा अभ्यास करे. नीचे से ग्राउंड देखो, अದೇ ग्राउंड में लिपि लेटर है. ಓಕೆ. ಇದೇನ ಅವಾಗಿನ ಕಾಲದ ಗುರುಕುಲ ಆಗಿತ್ತಂತೆ. ಇದೇ ಪ್ಲೇಸ್ ಒಳಗೆ ಪ್ರಹ್ಲಾದ ಮಹಾರಾಜರಿಗೆ ವಿದ್ಯಾಭ್ಯಾಸ ಎಲ್ಲ ನಡೀತಿರ್ತೈತ್ರಿ. ವಿದ್ಯೆ ಎಲ್ಲ ಹೇಳ್ಕೊಡೋರು ಯಾರು ಆಗಿರ್ತಾರೆ ಅಂತಂದ್ರೆ ರಾಕ್ಷಸರಾಗಿರ್ತಾರೆ. ಯಾಕಂತ ಅಂದ್ರೆ ಪ್ರಹ್ಲಾದ ಮಹಾರಾಜರು ಹುಟ್ಟಿದ್ದು ರಾಕ್ಷಸರ ವಂಶದಾಗ. ಅಂದ್ರೆ ಹಿರಣ್ಯಕಶ್ಯಪನ ಮಗನ ಪ್ರಹ್ಲಾದ ಮಹಾರಾಜರು. ಆ ರಾಕ್ಷಸರು ಪ್ರಹ್ಲಾದ ಮಹಾರಾಜರಿಗೆ ಹೇಳ್ತಾರಂತ, ನಿಮ್ಮ ತಂದೆಯ ಭಜನೆ ಮಾಡ, ನಿಮ್ಮ ತಂದೆಯ ಧ್ಯಾನ ಮಾಡ ಅಂತಂದು. ಆದ್ರೆ ಪ್ರಹ್ಲಾದ ಮಹಾರಾಜರು ಏನು ಮಾಡ್ತಾರಂತಂದ್ರೆ ಹಿಂಗೆ ಕೈ ಮುಕ್ಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತಂದು ಭಜನೆ ಮಾಡ್ತಾರಂತ. ಅದನ್ನೆಲ್ಲ ನೋಡಿದ ಇಲ್ಲಿ ರಾಕ್ಷಸರ ಅವ್ರ ತಂದೆ ಆದ ಹಿರಣ್ಯಕಶ್ಯಪಗೆ ಈ ವಿಷಯನ ಮುಟ್ಟಿಸ್ತಾರೆ ರೀ. ಅದಾದ್ಮೇಲೆ ಮುಂದೆ ಏನಾಕೈತೆ ಅಂತ ಅಂದ್ರೆ ತುಂಬಾ ಶಿಕ್ಷೆಗಳನ್ನ ಕೊಡಾಕ ಸ್ಟಾರ್ಟ್ ಮಾಡ್ತಾರ್ರಿ. ಪ್ರಹ್ಲಾದ ಮಹಾರಾಜರಿಗೆ ಎಷ್ಟ ಶಿಕ್ಷೆ ಕೊಟ್ಟರು ಅವರು ವಿಷ್ಣುವಿನ ಅನುಗ್ರಹದಿಂದ ಬದುಕಿ ಬರ್ತಾರ್ರಿ. ಗುಡ್ಡದ ಮ್ಯಾಗಿಂದ ದುಃಖಿಸ್ತಾರೆ, ಮತ್ತು ಹಾವುಗಳನ್ನ ಮೈ ಮ್ಯಾಗ ಬಿಡ್ತಾರೆ, ಮತ್ತು ಆನೆ ಕಡೆಯಿಂದ ತುಳ್ಸಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಬೆಂಕಿಯೊಳಗೆ ಹಾಕ್ತಾರೆ. ಆದರೂ ಅವರು ಸಾಯಂಗಿಲ್ಲ. ಯಾಕಂತಂದ್ರೆ ಅವರ ಮೇಲೆ ವಿಷ್ಣುವಿನ ಪ್ರೀತಿ ಅನುಗ್ರಹ ಇರ್ತೈತಿ. ಈ ಮಹಾವತಾರ ನರಸಿಂಹ ಫಿಲಮ್ ಬಂದಮೇಲೆ ಈ ಸ್ಟೋರಿ ಇನ್ನೂ ಭಾಳ ಫೇಮಸ್ ಆಯ್ತು ನೋಡ್ರಿ. ಆ ಮಹಾವತಾರ ನರಸಿಂಹ ಫಿಲಮ್ ರಿಲೀಸ್ಕಿನ ಮುಂಚೆನ ನಾವೊಂದು ಉಗ್ರ ನರಸಿಂಹ ಮೇಲೆ ವಿಡಿಯೋ ಮಾಡಿದ್ದೆ ರೀ. ಸೊ ಆ ವಿಡಿಯೋ ಲಿಂಕ್ ಇಲ್ಲಿರ್ತೈತಿ, ಚೆಕ್ ಮಾಡ್ಕೊಂಬರ್ರಿ. ಅದ್ರಾಗ ಒಬ್ಬ ಸಣ್ಣ ಪುಟಾಣಿ ಭಕ್ತ ಪ್ರಹ್ಲಾದ ಅದಾನ, ಅವನು ನೋಡ್ಕೊಂಬರ್ರಿ. ಚಿಂಟು
ಈ ಕಂಬದಲ್ಲಿ ಇರುವನೆ, ಅಲ್ಲಿಯೂ ಇದ್ದಾನೆ, ಆ ಕಂಬದಲ್ಲಿ ಇರುವನೆ, ಅಲ್ಲಿಯೂ ಇದ್ದಾನೆ. ಅದರಲ್ಲೂ ಅದಾನ. ಭಕ್ತ ಪ್ರಹ್ಲಾದನ ಸ್ಕೂಲ್ ನೋಡ್ಕೊಂಡು ನಾವೀಗ ಡೈರೆಕ್ಟ್ ವರಾಹ ಸ್ವಾಮಿ ಟೆಂಪಲಿಂದ ಉಗ್ರ ಸ್ತಂಭಕ್ಕೆ ಹೋಗತ್ತೀವಿ ಈಗ. ಗೈಸ್ ವರಾಹ ನರಸಿಂಹಸ್ವಾಮಿ ಟೆಂಪಲಿಂದ ಮ್ಯಾಲೆ ಹೋಗೋದು ಸ್ವಲ್ಪ ಕಷ್ಟ ಐತ್ರಿ. ಯಾಕಂದ್ರೆ ಒಂದೊಂದು ಕಡೆ ಮೆಟ್ಲ ಮಾಡ್ಯಾರ, ಇನ್ನೊಂದು ಕಡೆ ಹಂಗೆ ದಾರಿ ಐತಿ, ಅದ್ರೊಳಗೆ ನಡ್ಕೊತ ಹೋಗ್ಬೇಕು. ಭಾಳ ಸುಸ್ತಾಗತೈತಿ. ಆದ್ರೆ ವಯಸ್ಸಾದ್ರೆ ಹೆಂಗೆ ಹತ್ತಿ ಬರತ್ತಾರನ ನನಗೆ ಹಂಗೆ ಅದು ಗೊತ್ತಾಗತ್ತಿಲ್ಲ. ಅದು ಅವರ ನಮ್ಗೆ ಇಲ್ಲಿ ಮಟ್ಟ ಬರೋಕೀಗ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತೈತಿ. ನೋಡ್ರಿ ಹೆಂಗೆ ಹೋಗತ್ತಾರ ಅಜ್ಜಿ ಮ್ಯಾಲಿಂದ ಬಂದ್ರಿ ಈಗ ಅವ್ರು. ಗೈಸ್ ನಾವು ಇಲ್ಲಿಂದ ಬರೀ ನಡ್ಕೊತ ಬರ್ತೀವಿ. ಇಲ್ಲಿ ಅದಾರ ನೋಡ್ರಿ ಇವರು ಕೆಳಗಿದ್ದ ಕಸ್ಟಮರ್ಸ್ನ ಮ್ಯಾಗ ಮಟ್ಟ ಕರ್ಕೊಂಬರ್ಬೇಕು ಅವ್ರು. ಇಳ್ದು ಹೊಕ್ಕೈತೆ ಬಿಡ್ರಿ ಅವ್ರದ್ದು. ಗೈಸ್ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಪ್ರಪಾತ. ಕಾಲೇನಾರು ಜಾರಿ ಹೋದ್ರಿ ಈ ಸೈಡ್ ಗೋವಿಂದ ಆಗಿಬಿಡ್ತೈತಿ. ಹಾ ಇಷ್ಟು ಮ್ಯಾಲೆ ಮಟ್ಟ ಬಂದ್ವಿ ಈಗ. ಓಂ ನಮೋ ಭಗವತಿ ವಾಸುದೇವಾಯ ನಮಃ. ಗೈಸ್ ಇಷ್ಟೊತ್ತನ ಏನು ಬಂದಿ ನೋಡ್ರಿ, ಅದು ಜಸ್ಟ್ ಟ್ರೈಲರ್ ಗೈಸ್. ಪಿಕ್ಚರ್ ಇಲ್ಲಿಂದ ಸ್ಟಾರ್ಟ್ ಆಗೈತಿ ಗೈಸ್. ಹಿಂಗೆ ಹೋದ್ರೆ ಹಿರಣ್ಯಕಶ್ಯಪನ ಅಂತ್ಯ ಮಾಡಿ ಸ್ಥಳ ಮತ್ತು ಅವನ್ನ ನರಸಿಂಹಸ್ವಾಮಿ ಕೊಂದು ಕೈ ತೊಳ್ಕೊಂಡಂಥ ಸ್ಥಳ ಬರ್ತೈತಿ. ಮೊದಲು ಮ್ಯಾಲೆ ಹೋಗಿ ನಾವು ಉಗ್ರಸ್ತಂಭವನ್ನು ನೋಡ್ಕೊಂಬರೋಣ್ರಿ, ಆಮೇಲೆ ಇಲ್ಲಿ ಬರೋಣಂತ. ಉಗ್ರಸ್ತಂಭದ ಕಡೆ ಹೋಗೋ ಕಡೆನೇ ಇಲ್ಲಿ ಒಂದು ಸ್ವಲ್ಪ ಡೇಂಜರ್ ಐತ್ರಿ. ನಾವು ವಿಡಿಯೋ ಮಾಡ್ಕೊಂತ ಇಲ್ಲಿ ಕಾಲು ಜರ್ದು ಬಿಟ್ಟಿತ್ತು ನೋಡ್ರಿ ನಂದು. ಓ ಮೈ ಗಾಡ್, ಹುಷಾರಿರ್ಬೇಕು. ಅದಕ್ಕೆ ಇಲ್ಲಿ ಬಂದಾರ ಈ ಸೈಡ್ ಬಾ ಅಂತ ಹೇಳತ್ತೀನಿ. ಅಲ್ಲಿ ಮ್ಯಾಗ ಹೋಗೋಕ್ಕಾಗಲೇ ಇಲ್ದಾರ ನೋಡ್ರಿ, ಇಲ್ಲಿ ಕೂತ್ಕೊಂಡಾರ. ವಯಸ್ಸಾದವ್ರಿಗೆ ಅಂಕಾರ ಹೋಗಕ್ಕೆ ಬರಂಗಿಲ್ಲ. ಮ್ಯಾಲೆ ಹೋಗೋ ಜಾಗ ನೋಡ್ರಿ ಆಮೇಲೆ ಡೇಂಜರ್ ಐತಿ. ಓ ಮೈ ಗಾಡ್, ಹಗ್ಗ ಎಲ್ಲ ಹಿಡ್ಕೊಂಡು ಇಳತ್ತಾರ. ಗೈಸ್ ಹೋಗೋದು ಟೋಟಲ್ 2 hours ಆಕೈತೆ ಅಂತ, ಹೋಗಿ ಹೊಳಿ ಬರೋದು. ನೋಡೋಣ ಎಷ್ಟು ಟೈಮ್ ತೊಗೊಂತೈತೆ ಅಂತ. ನಮ್ದು ಇಲ್ಲಿಂದ ಟೋಟಲ್ ಕೆಳಗಿಂದ ಇಲ್ಲಿಂದ 2 kilometer ಐತಂತ. ಈ ಟೈಪ್ ಹಗ್ಗ ಮಾಡ್ಯಾರ. ಈ ಹಗ್ಗ ಹೊಡ್ಕೊಂಡು ಹತ್ಕೊಂಡು ಹೋಗ್ಬೇಕು ಈಗ ಮ್ಯಾಲಿನ ಮಟ್ಟ. ನೋಡೋಣ ಅಂತ ಬರ್ರಿ ಈ ಒಮ್ಮಗೆ. ಗೈಸ್ ಲಿಟ್ರಲಿ ಭಾಳ ಅಡ್ವೆಂಚರಸ್ ಐತಿದೆ. ಇಂಥ ಟ್ರ್ಯಾಕ್ ಎಲ್ಲಿ ಮಾಡಿದ್ದಿಲ್ಲ ನಾನು. ಹಾಂ ನೋಡ್ರಿ ಇಲ್ಲಿ 70 degree ಐತಿ, 90 degree ಇಲ್ಲ 70 degree ಐತಿ. ಆಲ್ಮೋಸ್ಟ್ ಎಲ್ಲರೂ ಹೋಗಿ ಬರತ್ತಾರೆ, ಸಣ್ಣ ಹುಡುಗರು ಹೋಗಿ ಬರತ್ತಾರೆ ನೋಡ್ರಿ. ನಾವು ಹೋಗೋದ್ರಾಗ ಏನೈತಿ, ಅವ ವಯಸ್ಸಾದವ್ರಿಗೆ ಹತ್ತಕ್ಕೆ ಬರೋಂಗಿಲ್ಲ, ಡೇಂಜರ್ ಐತಿ ಪ್ಲೇಸ್. ಹೋಗ್ಬೇಕಾದ್ರೆ ನಮಗೊಂದಿಷ್ಟು ಜನ ಫ್ರೆಂಡ್ಸ್ ಸಿಕ್ಕಾರು. Hello. ಹಾಯ್ ಬ್ರೋ. Hello. ಇನ್ನಿಬ್ರು ಇವರಿಬ್ರು ಬ್ರೋ. ಹಾಯ್ ಕೋ. ನನಗೂ ಮ್ಯಾಗ ಮಟ್ಟ ಹೋಗಕ್ಕೆ ಸ್ವಲ್ಪ ಕಂಪ್ನಿ ಸಿಕ್ಕಂಗೆ ಆತಿದ್ರು ಕೊಟ್ಟಾಗ. ಆರಾಮ್ ಹೋಗಿ ಬರ್ತೇನೆ ಅಂತ ಮತ್ತೆ ಟೆನ್ಷನ್ ಇಲ್ಲ ಈಗ. ಎಷ್ಟು ಲಿಟ್ರಲಿ ಈ ಜಾಗದಾಗ ಹತ್ಕೊಂಡು ಬಂದೆ ಈಗ. ವಿಡಿಯೋ ಮಾಡೋಕೆ ಹೋಗ್ಲಿಲ್ಲ ರೀ, ಯಾಕಂತಂದ್ರೆ ನನ್ನ ಸೇಫ್ಟಿನೂ ನಂಗೆ ಮೇನ್. ಓ ಶಿಟ್ ನೋಡ್ರಿ ಹತ್ತಿ ಬರತ್ತಾರ ಆಗಲೇ. ಗಾಯ್ಸ್ ಅಲ್ಲೇನು ಕಾಣೋದೈತೆ ನೋಡ್ರಿ, ಅದು ಉಗ್ರ ಸ್ತಂಭ. ಸೊ ಅಲ್ಲಿ ಮಟ್ಟ ಹೋಗ್ಬೇಕು ನಾವೀಗ. ಈಗಿಲ್ಲ ಅದೇ. ಓ ಮೈ ಗಾಶ್. ಹಬ್ಬ ಹುಷಬ ಗೋವಿಂದ ಈ ಟೈಪ್ ಹಗ್ಗ ಮಾಡ್ಯಾರ ಅಂತ ಒಂದು ಸ್ವಲ್ಪ ಹತ್ತೋದು ಈಸಿ ಆಗತೈತೆ ರೀ. ಇಲ್ಲಾಂದ್ರೆ ತೇರು ಎಳಿತಿತ್ತು. ಈ ಹಗ್ಗದ ಮ್ಯಾಗ ಇರ್ತೈತೆ ನಮ್ಗೆ ನಂಬಿಕೆ. ಈ ಹಗ್ಗ ಏನಾರು ಕಟ್ಟ ಆತಂದ್ರೆ ಮುಗೀತು. ಗೋವಿಂದ ನರಸಿಂಹ ಗೋವಿಂದ. ಗೈಸ್ ಇವ್ರ ಎನರ್ಜಿ ಕಂಪೇರ್ ಮಾಡಿದ್ರೆ ನಮ್ಮ ಎನರ್ಜಿ ಏನೂ ಅಲ್ಲ ಅಲ್ರಿ. ನೆಕ್ಸ್ಟ್ ಲೆವೆಲ್. ಮತ್ತಿಬ್ಬರು ಫ್ರೆಂಡ್ಸ್ ಸಿಕ್ಕಾರ ನಮಗಿಲ್ಲೇ, ರಾಜಸ್ಥಾನದಿಂದ ಬಂದಾರ ಅಂತೀವ್ರ. राजस्थान से हैं भाई हम। ಹಾಂ भाई को ज़्यादा से ज़्यादा भाई को सपोर्ट करें। थैंक यू भाई। ಓಕೆ ಬಾಯ್. ಇನ್ನೊಬ್ಬೊಂದು ಸಿಕ್ಕ ನೋಡ್ರಿ ಇಲ್ಲಿ. ಓಯ್ ಟನ್ ಟಡನ್ ಟಡನ್. ಗೈಸ್ ಟ್ರೆಕ್ಕಿಂಗ್ ಶೂಸ್ ಹಾಕ್ಕೊಂಬರೋದು ಕಂಪಲ್ಸರಿ ರೀ, ಯಾಕಂದ್ರೆ ಕಾಲು ಅಂಕರ್ ಭಾಳ ಸ್ಲಿಪ್ ಆಗತ್ತಾವು. ನಾನು ಶೂ ಹಾಕ್ಕೊಂಬಂದು ಬೆಸ್ಟ್ ಮಾಡೀನಿ. ಒಂದಿಷ್ಟು ಜನ ಅಂಕರ್ ಶೂನ ಹಾಕ್ಕೊಂಬರತ್ತಿಲ್ಲ, ಸ್ಲಿಪ್ಪರ್ಸ್ ಹಾಕ್ಕೊಂಬಂದ್ರೆ ಅಲ್ಲೇ ಕೆಳಗೆ ಬಿಟ್ಟು ಮ್ಯಾಗ ಬರತ್ತಾರ. ಇವತ್ತು ಸಂಡೇ ಅಲ್ಲ, ಭಾಳ ಜನ ಬರತ್ತಾರ ನೋಡ್ರಿ. ಅಲ್ಲೂ ಜನ ಕೆಳಗೂ ಜನ. ಇಲ್ಲಿ ಬಂದಲ್ಲಿ ಅದು ಬಾಟಲ್ ಅದು ಚೆಲ್ಲಕ್ಕೆ ಹೋಗ್ಬೇಡ್ರಿ ಪಾಪ. ಅದು ನೋಡ್ರಿ ಮೂಕ ಪ್ರಾಣಿ, ಅದಕ್ಕೇನು ಗೊತ್ತಾಕೈತಿ, ಬಾಟಲ್ನ ತಿನ್ನತೈತದು. ಫೈನಲಿ ಗೈಸ್, ಆಫ್ಟರ್ ದ ಅವರ್ಸ್ ಆಫ್ ಟ್ರೆಕ್ಕಿಂಗ್ ಜರ್ನಿ ವಿ ಆರ್ ಆನ್ ದ ಟಾಪ್ ಆಫ್ ದಿಸ್ ಹಿಲ್. ಜಸ್ಟ್ ಸಿ ದ ವ್ಯೂ ಗೈಸ್.
ನಾನು ಸುತ್ತಲಾರ್ಕು 360 ಡಿಗ್ರಿ ಎಲ್ಲಿ ನೋಡಿದ್ರು ಅಲ್ಲಿ ಪೂರ್ತಿ ಗುಡ್ಡ ಬೆಟ್ಟನ ಕಾಂತ ನೋಡ್ರಿ. ಗೈಸ್ ನೀವೇನಾರ ಸ್ಲಿಪ್ಪರ್ ಶೂಸ್ ಹಾಕೊಂಬಂದ್ರೆ ಇಲ್ಲೇ ಬಿಟ್ಟ ಮತ್ತೆ ಮುಂದೆ ಹೋಗ್ಬೇಕ್ರಿ, ಯಾಕಂತಂದ್ರೆ ಮುಂದೆ ಪುಣ್ಯ ಸ್ಥಳನೂ ಐತಿ. ಓ ಮೈ ಗಾಡ್, ಈ ಟೈಪ್ ಡೇಂಜರ್ ಪ್ಲೇಸು ಐತಿ ನೋಡ್ರಿ. ಹೆಂಗೆ ಹೋಗತ್ತಾರ ನೋಡ್ರಿ ಅವರಲ್ಲಿ. ಅಯ್ಯೋ ಗೈಸ್ ಇಲ್ಲಿ ಅಂಕರ್ ಕಾಲು ಭಾಳ ಸ್ಲಿಪ್ ಆಗತ್ತಾವ, ಭಾಳ ಹುಷಾರಿಂದ ಹೋಗ್ಬೇಕ್ರಿ. ಓ ಮೈ ಗಾಡ್, ಇಲ್ಲಿ ಅಂಕರ್ ಪ್ರಪಾತ ಐತಿ. ಅಲ್ಲೇ ಉಗ್ರ ನರಸಿಂಹಸ್ವಾಮಿ ಸ್ತಂಭ ಪಿಲ್ಲರ್ನ ಹಿಂಗೆ ಕಟ್ ಮಾಡಿದ ಜಾಗ ಐತೆ ಅಲ್ಲೇ ಒಂದು. ಗೈಸ್ ಈ ಉಗ್ರ ಸ್ತಂಭದ ಬೆಟ್ಟದ ಮೇನ್ ಪ್ಲೇಸ್ ಐತೆ ನೋಡ್ರಿ ಇಲ್ಲಿ, ಅಲ್ಲಿ ಮಟ್ಟ ಹೋಗ್ಬೇಕು ನಾವೀಗ. ಗೈಸ್ ಲಿಟರ್ಲಿ ಸ್ವರ್ಗ. ಅಲ್ಲಿ ಬಂದರು ಇನ್ನೂ ಕೆಳಗೆ ಒಂದು 50 ಮೀಟರ್ ಮಟ್ಟ ಹೋಗೋದೈತ್ರಿ ನೋಡ್ರಿ ಇಲ್ಲಿ. ಯಾಮನಿ ಲಿಟ್ರಲಿ ಇಂಥ ಪ್ಲೇಸ್ ಯಾವಾಗೂ ನೋಡಿದ್ದಿಲ್ಲ, ಆ ಲೆವೆಲ್ ಒಳಗೈತಿ. ಚೆಕ್ ದಿಸ್ ಔಟ್. भाई आप क्यों नहीं जा रहे भाई उधर तक? डर लग रहा है, डर के आगे जीत है भाई. इसीलिंದ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಒಂದು ಕೈಯಾಗ ಕ್ಯಾಮ್ರಾ, ಒಂದು ಕೈಯಾಗ ನನ್ನ ಜೀವ. ಗೈಸ್ ಇದೇ ಪ್ಲೇಸ್ ಒಳಗೆ ನರಸಿಂಹಸ್ವಾಮಿ ಉಗ್ರನ ಅವತಾರ ತಾಳಿದ್ರಂತ ನೋಡ್ರಿ. ಅದಕ್ಕೆ ಈ ಪ್ಲೇಸಿಗೆ ಉಗ್ರ ಸ್ತಂಭ ಅಂತಂದು ಕರೀತಾರೆ. ಅಲ್ಲಿಗೆ ಹೋಗ್ಬೇಕು. ಲಿಟ್ರಲಿ ಈ ಅಜ್ಜಿ ಇಲ್ಲಿ ಮಟ್ಟ ಬಂದಾರ ಅಂತಂದ್ರೆ ಇವ್ರಿಗೊಂದು ಸೆಲ್ಯೂಟ್ ಹೊಡಿಬೇಕು ನಾವು. ನೋಡ್ರಿ ಇಷ್ಟೆಲ್ಲ ಕಷ್ಟ ಐತಿ ಅಂಥದ್ರಾಗ ಇಳ್ಕೊಂಡು ಗೋವಿಂದನ ದರ್ಶನ ಅಲ್ಲ, ಉಗ್ರ ನರಸಿಂಹನ ದರ್ಶನ ತೊಗೊಳಕ್ಕೆ ಬಂದಾರ. ದಿಸ್ ಇಸ್ ರಿಯಲಿ ಡೇಂಜರಸ್, ಭಾಳ ಡೇಂಜರ್ ಐತ್ರಿ ಇಲ್ಲಿ. ಸ್ಲೋ ಜಿ. ಗಾಯ್ಸ್ ಹಿಂದೆ ಭಾಳ ಡೇಂಜರ್ ಐತಿ ಪ್ಲೇಸ್. ಹಿರಣ್ಯಕಶ್ಯಪ ಭಕ್ತ ಪ್ರಹ್ಲಾದಾಗ ಭಾಳ ಅಂದ್ರೆ ಭಾಳ ತೊಂದ್ರೆನ ಕೊಡ್ತಿರ್ತಾರೆ ರೀ. ಆ ತೊಂದ್ರೆನ ನೋಡೋಕ್ಕಾಗ್ಲಾರ್ದ ಭಗವಾನ್ ವಿಷ್ಣು ಇದೇ ಜಾಗದಾಗ ನರಸಿಂಹನ ಅವತಾರ ತಾಳಿರ್ತಾರಂತ ನೋಡ್ರಿ. ಅದಕ್ಕೆ ಈ ಸ್ಥಳಕ್ಕೆ ಉಗ್ರ ಸ್ತಂಭ ಅಂತಂದು ಕರೀತಾರೆ. ಗೈಸ್ ಇಲ್ಲಿ ನೋಡ್ಬೋದು ನೀವು ನರಸಿಂಹ ಸ್ವಾಮಿಗಳ ಪಾದ, ಅವ್ರ ಫೋಟೋನು ಹಾಕ್ಯಾರ ಇಲ್ಲೇ. ಮತ್ತು ಇಲ್ಲೇನು ಕಾಣ್ತೈತೆ ನೋಡ್ರಿ, ಇದಕ್ಕೆ ಜ್ವಾಲಾದೀಪಂ ಅಂತ ಕರೀತಾರಂತ. ಮೈ ಗಾಡ್, ಈ ಸೈಡ್ ವ್ಯೂ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಒಳಗೈತಿ. ಮತ್ತು ಇಲ್ಲಿ ಕಾಣೋದು ಸ್ತ್ರೀ ಚಕ್ರಮ್ ಅಂತಿದ್ದು ವ್ಯೂ ನೋಡ್ರಿ. ಆ ಮನೆ ಐತಿ. ಸ್ತ್ರೀ ಚಕ್ರಮಿಂದ ನೋಡ್ರಿ ಜಾಗ ಹೆಂಗೈತಿ. ಸೊ ಇಲ್ಲಿಂದ ನಮಗೆ ಜ್ವಾಲಾ ನರಸಿಂಹಸ್ವಾಮಿ ಟೆಂಪಲ್ಲು ಕಾಣ್ತೈತಿ. ವಾವ್ ಗೈಸ್, ಇಲ್ಲಿಂದ ವಿಷ್ಣುವಿನ ವಾಹನ ಗರುಡ ಕಾಣತೈತೆ ನೋಡ್ರಿ. ಇದು ಅದ್ರದ್ದೇನ ಹೃದಯ ಅಥವಾ ತಲೆಭಾಗ ಅಂತ ಕರೀತಾರೆ. ಈ ಸೈಡು ರೆಕ್ಕಿ ಮತ್ತು ಆ ಸೈಡು ರೆಕ್ಕಿ ಅಂತಂದು ಅಂಕಲ್ ಹೇಳತ್ತಾರೆ. ಇಲ್ಲಿದ್ದ ಅಂಕಲ್ ಈಗಲ್. ಗೈಸ್ ಫೈನಲಿ ಕೆಳಗಿನ ಮಟ್ಟ ಬಂದಾಗ್ಬಿಟ್ವಿ. ನಮಗೊಬ್ಬರು ಫ್ರೆಂಡ್ ಸಿಕ್ಕಿದ್ರು ಇಲ್ಲಿ. ಹಾಯ್ ಮಾಡಿಬ್ರು. ಇವರು ಒಬ್ಬರ ಬಂದಿದ್ರಂತ. ಕೆಳಗೆ ಬರೋ ಮಟ್ಟ ಕಂಪ್ನಿ ಕೊಟ್ರು ನಮಗೂ. ಅಲ್ಲಿಂದ ಬಂದ್ವಿ. ಈಗ ಹಂಗೆ ಈ ಸೈಡ್ ಲೆಫ್ಟ್ ಸೈಡ್ ಹೋದ್ರೆ ಹಿರಣ್ಯಕಶ್ಯಪನ ಸಂಹಾರ ಆದಂಥ ಜಾಗ ಬರ್ತೈತಿ. ಜ್ವಾಲಾ ನರಸಿಂಹಸ್ವಾಮಿ ಸನ್ನಿಧಿಗೆ ಬಂದ ಬಿಟ್ವಿ. ಸೊ ಇಲ್ಲಿ ಕಾಣೋದೈತೆ ನೋಡ್ರಿ, ಈ ಪ್ಲೇಸ್ ಮಳೆಗಾಲದಾಗ ಹೆಂಗೆ ಕಾಣ್ತೈತೆ ಅಂತಂದ್ರೆ ತೋರಿಸ್ತೇನೆ ನೋಡ್ರಿ. ಈಗ ಭಾಳ ನೀರಿಲ್ಲ, ಆರಾಮ್ ಹೋಗ್ಬೋದು. ಇಲ್ಲ ಅಂದ್ರೆ ಜಲಪಾತ ಹರಿದಂಗೆ ಹರಿದಿತ್ತು ಇಲ್ಲಿ. Guys, literally see this view. Oh my god. ಟೆಂಪಲ್ ಏನೋ ಕ್ಲೋಸ್ ಮಾಡತ್ತಾರಂತ, ಜಲ್ದಿ ಹೋಗೋಕಿದೆ.
ಜಲ್ದಿ ಹೋಗಿ ದರ್ಶನ ತಗೊಳ್ಳೋಣ ಅಂತ ಬರ್ರಿ. ಹಿರಣ್ಯಕಶ್ಯಪ ಸಾವಿರಾರು ವರ್ಷ ಒಂಟಿ ಕಾಲಿನ ದಟ್ಟವಾದ ಅರಣ್ಯದೊಳಗ ಊಟ ನೀರು ಇಲ್ದ ತಪಸ್ ಮಾಡ್ತಾರ್ರಿ. ತಪಸ್ಸನ್ನ ಮಾಡಿ ಬ್ರಹ್ಮ ದೇವ್ರನ್ನ ಒಲಿಸ್ಕೊಂತಾರ್ರಿ. ಒಲಿಸ್ಕೊಂಡು ಒಂದು ವರಾನ ಕೇತಾರಂತ. ಅದೇನಂತಂದ್ರ ನಾನು ಯಾವ ಮನುಷ್ಯ ಪ್ರಾಣಿಯಿಂದ ಸಾಯ್ಬಾರ್ದು, ಮನೆ ಒಳಗ ಹೊರಗ ಹಗಲು ರಾತ್ರಿನೂ ಸಾಯ್ಬಾರ್ದು, ಮತ್ತ ಭೂಮಿಯಲ್ಲಿ ಆಕಾಶದಲ್ಲಿ ಯಾವ ಆಯುಧದಿಂದನೂ ಸಾಯ್ಬಾರ್ದಂತಂದ ವರಾನ ಪಡ್ಕೊಂತಾರ್ರಿ. ಹಿರಣ್ಯಕಶ್ಯಪ ಬ್ರಹ್ಮನಿಂದ ವರವನ್ನ ಪಡೆದುಕೊಂಡ ಮೇಲೆ ಅವನ ಅಹಂಕಾರದಿಂದ ಅವನ ದೇವರೆಂದು ಘೋಷಣೆ ಮಾಡ್ಕೊಂತಾನ್ರಿ. ವಿಷ್ಣುವಿನ ಪೂಜೆ ನಿಲ್ಲಿಸಿ ವಿಷ್ಣುವಿನ ಭಕ್ತನಾದ ತನ್ನ ಮಗನಾದ ಭಕ್ತ ಪ್ರಹ್ಲಾದನನ್ನ ಹಿಂಸಿಸಲು ಪ್ರಾರಂಭಿಸ್ತಾನ. ಅದಾದ್ಮೇಲೆ ಗೊತ್ತಲ್ರಿ, ಹಿರಣ್ಯಕಶ್ಯಪನ ಪಾಪದ ಕೊಡ ತುಂಬಿ ತುಳುಕಿದ ಮೇಲೆ ಭಗವಾನ್ ವಿಷ್ಣು ನರಸಿಂಹನ ಅವತಾರ ತಾಳಿ ಹಿರಣ್ಯಕಶ್ಯಪನ ಸಂಹರಿಸಿದ ಜಾಗ ಇದ ಅಂತ ಹೇಳ್ತಾರ ನೋಡ್ರಿ. ಈ ಟೆಂಪಲ್ ಒಳಗೆ ಒಂದು ಸಣ್ಣ ಗುಹೆ ಐತ್ರಿ. ಆ ಗುಹೆ ಒಳಗೆ ಜ್ವಾಲಾ ನರಸಿಂಹ ಸ್ವಾಮಿಯ ಮೂರ್ತಿ ಐತಿ ಮತ್ತು ಬಾಜುಕ ಭಕ್ತ ಪ್ರಹ್ಲಾದನ ಮೂರ್ತಿ ಐತಿ. ನಂದ ಲಾಸ್ಟ್ ದರ್ಶನ ಆತ್ರಿ, ಯಾಕಂತಂದ್ರೆ ಅವ್ರು ಟೆಂಪಲ್ನ ಕ್ಲೋಸ್ ಮಾಡತ್ತಿದ್ರು. ಲಕ್ಕಿ ನೋಡ್ರಿ ನಾವು ಈ ಜ್ವಾಲಾ ನರಸಿಂಹ ಸ್ವಾಮಿ ಟೆಂಪಲ್ ನಿಯರ್ ಸಿಗೋದ ನಮಗೆ ರಕ್ತಕುಂಡ. ನರಸಿಂಹ ಸ್ವಾಮಿ ಇದ ಪ್ಲೇಸ್ ಒಳಗೆ ಆ ಹಿರಣ್ಯಕಶ್ಯಪನ ಹೊಟ್ಟೆ ಬಗದ ಅವನ ಕರಳನ್ನೆಲ್ಲ ಮಾಲಿ ಮಾಡ್ಕೊಂಡು ಹಾಕ್ಕೊಂಡಿರ್ತಾರೆ ನೋಡ್ರಿ. ಆ ಟೈಮ್ ಒಳಗೆ ಅವ್ರದ್ದು ಕೈಯೆಲ್ಲ ಪೂರ್ತಿ ರಕ್ತ ಆಗಿರ್ತೈತಂತ. ರಕ್ತ ಆದ ಹೊತ್ತದಾಗ ಇಲ್ಲಿ ಒಂದು ರಕ್ತಕುಂಡ ಅಂತ ಐತಿ. ಇಲ್ಲಿ ಬಂದು ಅವರು ಕೈನ ತೊಳ್ಕೊಂಡಿದ್ರಂತ. ಈ ಪ್ಲೇಸಿಗೆ ರಕ್ತಕುಂಡ ಅಂತ ಕರೀತಾರೆ ನೋಡ್ರಿ. ಇಲ್ಲಿ ನೋಡ್ರಿ, ವಾವ್, ಅಲ್ಲಿ ಪೂರ್ತಿ ಕೆಂಪು ನೀರು ಕಾಣೋದೈತಿ. ಈ ಸೈಡ್ ಐತ್ರಿ ರಕ್ತಕುಂಡ. ಆ ರಕ್ತಕುಂಡದ ಬಾಜುನ ಇಲ್ಲೊಂದು ಸಣ್ಣ ಗುಂಡಿ ಟೈಪ್ ಐತಿ. ಇಲ್ಲಿ ಕ್ಲಿಯರ್ ಹಾಕಂತೈತಿ ನೋಡ್ರಿ. ಅಲ್ಲಿ ನೋಡ್ರಿ ಪೂರ್ತಿ ರೆಡ್ ಕಲರ್. ಈ ಕುಂಡದ ಕಡೆ ಕಿಲಿ ಹಾಕಿದಾಗ ಇಲ್ಲಿ ನೀರು ಈ ಬ್ಯಾರಲ್ ಒಳಗೆ ತುಂಬಿಟ್ಟಾರ್ರಿ. ಹಿಂಗೆ ಬಂದವರಿಗೆ ಹೆಲ್ಪ್ ಆಗಂಗೆ ಮಾಡ್ಯಾರ ನೋಡ್ರಿ. ಇದೊಂದು ಬೆಸ್ಟ್ ಮಾಡ್ಯಾರ. ಅಜ್ಜಾರು ನೀರು ತುಂಬ್ಕೊಳತ್ತಾರ. ಈಗ ಆ ಟೆಂಪಲಿಂದ ಹಂಗೆ ಕೆಳಗೆ ಬಂದ್ರೆ ನಮ್ಗೆ ಈ ಐರನ್ ಬಿಡ್ ಸಿಗ್ತೈತೆ ನೋಡ್ರಿ. ಇಲ್ಲಿಂದ ನಾವು ಡೈರೆಕ್ಟ್ ಈಗ ಮೂಲಾಲ ನರಸಿಂಹ ಸ್ವಾಮಿ ಟೆಂಪಲ್ಗೆ ಹೋಗತ್ತೀವಿ ನೋಡಿ. ಇಲ್ಲಿ ಐರನ್ನಿಂದ ಒಂದು ಬ್ರಿಡ್ಜ್ ಮಾಡ್ಯಾರ್ರಿ. ಆಜು ಬಾಜು ಬಳ್ಳಿ ಮಸ್ತ್ ಕಾಣೋದ. ಗೈಸ್ ಲಿಟ್ರಲಿ ಮ್ಯಾಲಿಂದ ಕೆಳಗೆ ಮಟ್ಟ ರೆಸ್ಟ್ ತೊಗೊಳಂಗೆ ಬಂದೇನ್ರಿ. ಕಾಲು ಹೆಂಗೆ ಶೇಕ್ ಆಗತ್ತಾವ ಅಂತಂದ್ರೆ ಗದ 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 ನಡ್ಗಾತಾವ ಹಂಗೆ. ಆ ಬ್ರಿಡ್ಜ್ ಒಳಗೆ ಬಂದೀವಿ ನೋಡ್ರಿ. ಅಲ್ಲಿಂದ ಹಂಗೆ ಒಂದು 300 ಮೀಟರ್ಸ್ ಬಂದ್ರೆ ಇಲ್ಲೊಂದು ದೇವ್ರ ಮೂರ್ತಿ ಕಾಣ್ತೈತಿ. ಯಾವ ದೇವ್ರ ಅಂತ ಗೊತ್ತಿಲ್ಲ. ಇದೇನಿದು ಗುಹೆ ಟೈಪ್ ಐತಲ್ಲ. ಗಾಡ್, ಅಲ್ಲಿ ಮುಂದೆ ಮಟ್ಟ ಹೋಗ್ಬೋದು, ಬೇಡ ಸುಮ್ಮನೆ ಹೊಳೋದಂತ. ಹಂಗೆ ಆ ಬ್ರಿಡ್ಜಿಂದ 1 ಕಿಲೋಮೀಟ್ರ್ ಅಪ್ಸ್ ಆ್ಯಂಡ್ ಡೌನ್ ಮೆಟ್ಲ ಹತ್ಕೊಂಬಂದ್ರೆ ನಮ್ಗೆ ಶ್ರೀ ಮೂಲಾಲ ನರಸಿಂಹ ಸ್ವಾಮಿ ದೇವಸ್ಥಾನ ಸಿಗ್ತೈತೆ ನೋಡ್ರಿ. ಇದೇ ಜಾಗದಾಗ ಲಕ್ಷ್ಮೀ ದೇವಿ ನರಸಿಂಹನನ್ನ ಉಗ್ರ ರೂಪದಿಂದ ಶಾಂತ ರೂಪಕ್ಕೆ ತಂದಿರ್ತಾರಂತ. ಮತ್ತೆ ನರಸಿಂಹ ಸ್ವಾಮಿ ಹಿರಣ್ಯಕಶ್ಯಪನ ಸಂಹಾರ ಮಾಡಿದ ಮೇಲೆ ವಿವಿಧ ಸ್ಥಳಗಳಲ್ಲಿ ವಿವಿಧ ಸ್ವರೂಪಗಳಲ್ಲಿ ಅವರು ಪ್ರತ್ಯಕ್ಷವಾಗ್ತಾರಂತ. ಅದರಾಗ ಇವೆಲ್ಲ ಪ್ಲೇಸ್ ಅಂತ ಅಂದು ಹೇಳ್ತಾರೆ. ಪಾವನ ರೂಪದಲ್ಲಿ ನಾವು ಈ ಪಾವನ ನರಸಿಂಹ ಸ್ವಾಮಿ ಟೆಂಪಲ್ ನ ನೋಡ್ಬೋದು. ಮತ್ತ ಕರಂಜ ಮರದ ಕೆಳಗೆ ಪ್ರತ್ಯಕ್ಷವಾದ ಹನುಮಂತನಿಗೆ ನರಸಿಂಹ ಸ್ವಾಮಿ ದರ್ಶನ ನೀಡಿದ ಈ ಕರಂಜ ನರಸಿಂಹ ಸ್ವಾಮಿ ಟೆಂಪಲ್ ನ ನೋಡ್ಬೋದು. ಮತ್ತ ಭಕ್ತರಿಗೆ ಸಂಗೀತ, ಶಕ್ತಿ, ಭಕ್ತಿ ನೀಡೋ ಈ ಛತ್ರವತ್ತ ನರಸಿಂಹ ಸ್ವಾಮಿ ಟೆಂಪಲ್. ಅದಾದ್ಮೇಲೆ ಪ್ರಹ್ಲಾದನಿಗೆ ಯೋಗ ಮತ್ತು ಆತ್ಮಧ್ಯಾನ ಉಪದೇಶ ನೀಡಿದ ಈ ಯೋಗಾನಂದ ನರಸಿಂಹ ಸ್ವಾಮಿ ಟೆಂಪಲ್. ಮತ್ತೆ ನರಸಿಂಹ ಸ್ವಾಮಿ ಶಾಂತ ಸ್ವರೂಪದ ಮತ್ತ ಭೃಗು ಋಷಿಗಳು ತಪಸ್ಸು ಮಾಡಿದ ಈ ಭಾರ್ಗವ ನರಸಿಂಹ ಸ್ವಾಮಿ ಟೆಂಪಲ್. ಇವೆಲ್ಲ ಟೆಂಪಲ್ ಒಂದ ಕಡೆ ಇಲ್ರಿ. ಒಂದಿಷ್ಟು ಮೇಲಿನ ಹೌಬಿಲಂ ಒಳಗದಾವು, ಇನ್ನೊಂದಿಷ್ಟು ಕೆಳಗಿನ ಹೌಬಿಲಂ ಒಳಗದಾವು. ಈ ಹೌಬಿಲಂ ಬರೇ ದೇವಸ್ಥಾನಗಳ ಸಮೂಹ ಅಲ್ರಿ. ಇದು ನಮ್ಮ ಸಂಸ್ಕೃತಿ, ನಮ್ಮ ಭಕ್ತಿ ಮತ್ತ ನಮ್ಮ ಇತಿಹಾಸದ ಒಂದು ಸಾಕ್ಷಿನ ಅಂತ ಹೇಳ್ತಾರ. ಇಲ್ಲಿರೋ ಪ್ರತಿಯೊಂದು ದೇವಾಲಯವು ಒಂದೊಂದು ಕಥೆನ ಹೇಳ್ತಾವ್ರಿ. ಭಕ್ತ ಪ್ರಹ್ಲಾದನ ಭಕ್ತಿ, ದೇವರ ಮೇಲಿನ ನಂಬಿಕೆ ಮತ್ತು ಉಗ್ರತೆಯಿಂದ ಶಾಂತಿ ರೂಪಕ್ಕೆ ಬಂದ ನರಸಿಂಹನ ರೂಪಾಂತರ. ಓಕೆ ಗೈಸ್, ಇದು ಒಂದು ಈ ಪ್ಲೇಸಿನ ಹಿಸ್ಟ್ರಿ ಅಂತ ಹೇಳ್ತಾರ್ರಿ. ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಗ್ತೇನೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.